ಸಾವು ಖಚಿತ. ಈ ಎರಡರ ನಡುವೆ ದಾನ, ಧರ್ಮ, ಸಮಾಜ ಸೇವೆಗಳು ಮಾತ್ರ ಸಾವಿನ ನಂತರ ಶಾಶ್ವತವಾಗಿ ಜನರು ಮನದಲ್ಲಿ ಚಿರಂಜೀವಿಯಾಗಿ ಉಳಿಯುತ್ತೇವೆ ಎಂದು ಭಗೀರಥ ಪೀಠದ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಸುಶೀಲಮ್ಮ ಎಂಬುವರ ಕುಟುಂಬದ ತೋಟದಲ್ಲಿ ಗುರುವಾರ ಆಯೋಜಿಸಿದ್ದ ಓ ನಾಗೇಂದ್ರಯ್ಯ ಅವರ ವೈಕುಂಠ ಸಮಾರಾಧನೆ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಮೈಲಾರಪ್ಪ ಅವರ ರಚನೆಯ ಆಧುನಿಕ ಭಗೀರಥ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮನುಷ್ಯನಿಗೆ ತಾಯಿಯ ಗರ್ಭದಲ್ಲಿ ಸಾವಿನ ನಿರ್ಣಯವು ಹಣೆಬರಹದಂತೆ ನಿಶ್ಚಯವಾಗಿರುತ್ತದೆ. ಆದರೆ ಲೋಕದ ಬದುಕಿನಲ್ಲಿ ಕಲಿತ ವಿದ್ಯೆ, ಹಣ ಸಂಪಾದನೆ ಮತ್ತು ಜನರ ನಡುವಿನ ಮಾನವೀಯ ಸಂಬಂಧ ಕಂಡುಕೊಳ್ಳುವ ನಿರ್ಧಾರದಲ್ಲಿ ಸಮಾಜವನ್ನು ಅರ್ಥೈಸಿಕೊಳ್ಳಬೇಕು. ತಾನು ಇಲ್ಲದಿದ್ದಾಗಲೂ ತನ್ನ ಕಾರ್ಯ ಪ್ರತಿಫಲ ಸಮಾಜಮುಖಿಯಾಗಿ ಇರುವ ರೀತಿಯಲ್ಲಿ ಜೀವನ ನಡೆಸಬೇಕು. ಸೌಜನ್ಯ ಮತ್ತು ಭಗೀರಥನ ಪ್ರಯತ್ನದಂತೆ ಕಾಯಕದಲ್ಲಿ ನಿಷ್ಠಾವಂತರಾಗಿದ್ದ ನಾಗೇಂದ್ರಯ್ಯ ಅವರು ಬದುಕು ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹೇಳಿದ್ದಾರೆ. ಲೇಖಕ, ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಮೈಲಾರಪ್ಪ ಮಾತನಾಡಿ, ಮಧ್ಯ ಕರ್ನಾಟಕದಲ್ಲಿ ಆರಾಧ್ಯ ದೇವಿ ಎನಿಸಿಕೊಂಡಿರುವ ಗೌರಸಮುದ್ರ ಮಾರಮ್ಮ ಉಪ್ಪಾರಪುರದ ಹೆಣ್ಣು ಮಗಳು. ಜನಾಂಗಕ್ಕೆ ಇತಿಹಾಸ, ಪರಂಪರೆ ಸಾರುವ ಧಾರ್ಮಿಕ ಕಾರ್ಯ ಸಾಧಿತರ ಹಿನ್ನೆಲೆಯಿಂದ ಗೋಪನಹಳ್ಳಿ ಗ್ರಾಮದ ನಾಗೇಂದ್ರಯ್ಯ ಹೆಚ್ಚು ಶಿಕ್ಷಣ ಇಲ್ಲದಿದ್ದರೂ ಕಾಯಕದಲ್ಲಿ ನಿಷ್ಠಾವಂತರಾಗಿ ಬದುಕಿದವರು. ಸಮಾಜಕ್ಕೆ ಮಾದರಿಯಾಗಿ ಉಳಿದುಕೊಂಡಿದ್ದಾರೆ. ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದು ಮುಖ್ಯವಲ್ಲ, ನಾಲ್ವರ ಜೀವನಕ್ಕೆ ನೆರವಾಗುವ ರೀತಿ ಬದುಕಿ ಜೀವನ ಸಾರ್ಥಕ ಕಂಡುಕೊಳ್ಳಬೇಕು. ರೈತನಾಗಿ, ಕಾರ್ಮಿಕನಾಗಿ ಮತ್ತು ಉದ್ಯಮಿಯಾಗಿ ಬದುಕು ಕಂಡುಕೊಂಡ ಓ ನಾಗೇಂದ್ರಯ್ಯ ಸಂಸ್ಕಾರ, ನಡೆ, ನುಡಿಯಿಂದ ಜನಮನದಲ್ಲಿ ಸದಾ ಇರುತ್ತಾರೆ ಎಂದು ಹೇಳಿದ್ದಾರೆ. ಶಾಸಕ ರಘುಮೂರ್ತಿ ಭಾಗವಹಿಸಿ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ತೆರಿಗೆ ಅಧಿಕಾರಿ ಜಗನ್ನಾಥ್ ಸಾಗರ್ ಮಾತನಾಡಿದರು. ನಿವೃತ್ತ ನ್ಯಾಯಮೂರ್ತಿ ಬಿಲ್ವಪ್ಪ, ಬಿಇಒ ಕೆಎಸ್ ಸುರೇಶ್, ಕವಿ ಕೊರ್ಲಕುಂಟೆ ತಿಪ್ಪೇಸ್ವಾಮಿ, ಸುಶೀಲಮ್ಮ, ಜಗನ್ನಾಥ್, ರಾಮಾಂಜನೇಯ, ಮಲ್ಲಪ್ಪ, ಶಂಕರ್, ಪಂಚಾಕ್ಷರಪ್ಪ, ತಿಪ್ಪೇಸ್ವಾಮಿ, ಗೋಪನಹಳ್ಳಿ ಶಿವಣ್ಣ, ಶಿಕ್ಷಕ ರಂಗನಾಥ್ ಇತರರು ಹಾಜರಿದ್ದರು. ಅವರಿಗೆ ಅದನ್ನು ಕಟ್ಟುವಷ್ಟು ಶಕ್ತಿನೂ ಕೂಡ ಅವರಿಗೆ ಇರಲಿಲ್ಲ. ಒಂದು ಕೆಲಸ ಏನಾಗುತ್ತೆ ಅಂದ್ರೆ, ವ್ಯವಹಾರ ಎಷ್ಟೇ ದೊಡ್ಡದಿದ್ರು ಕೂಡ ಕೆಲವು ಸಂದರ್ಭಗಳಲ್ಲಿ ಕಷ್ಟಗಳು ಬಂದಾಗ ಒಟ್ಟೊಟ್ಟಿಗೆ ಬರ್ತವೆ. ನನಗೆ ಆಗ ಫೋನ್ ಮಾಡಿದ್ರು, ಅವ್ರ ಜೊತೆ ಶಂಕರಪ್ಪನವರು ಇದ್ರು. ಸರ್, ಹಿಂಗೆ ಆದೇಶ ಆಗೋಗ್ಬಿಟ್ಟಿದೆ, ಮುಂದೆ ಏನು ಮಾಡಲಿಕ್ಕೂ ಗೊತ್ತಾಗ್ತಾ ಇಲ್ಲ, ನನ್ನ ಬ್ಯಾಂಕಿನ ಖಾತೆಗಳೆಲ್ಲವನ್ನೂ ಕೂಡ ಸ್ಥಗಿತಗೊಳಿಸ್ಬಿಟ್ಟಿದ್ದಾರೆ, ನನಗೆ ವ್ಯವಹಾರ ಮಾಡೋದು ಕಷ್ಟವಾಗಿದೆ ಅಂತ. ನಾನು ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿದೆ. ಆ ಅಧಿಕಾರಿ ಎಷ್ಟು ಬಿಗಿ ಅಂತಂದರೆ, ಏನು ಈ ಮೈನಿಂಗ್ ಪ್ರಕರಣದಲ್ಲಿ SR ಹಿರೇಮಠ ಇದ್ದಾರಲ್ಲ ಅಂತ ಹೇಳಿ ಅವ್ರ ಹೆಸರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಪ್ರಾಮಾಣಿಕ, ಶಿಸ್ತುಬದ್ಧ ವ್ಯಕ್ತಿ, ಕಾನೂನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದೇನು ತಪ್ಪಿಲ್ಲ ಅನ್ಸುತ್ತೆ. ಯಾರನ್ನ ನಂಬಿದ್ರೋ ಅವರು ಸರಿಯಾಗಿ ನಮ್ಮ ಮುಂದೆ ಲೆಕ್ಕ ಪುಸ್ತಕಗಳನ್ನು ಹಾಜರುಪಡಿಸದೇ ಇರೋದ್ರಿಂದ, ಮಾಹಿತಿ ಕೊಡದೇ ಇರೋದ್ರಿಂದ ಅನ್ಯಾಯವಾಗಿ ಮೇಲ್ನೋಟಕ್ಕೆ ಅವರಿಗೆ ಹೆಚ್ಚು ತೆರಿಗೆ ಬಿದ್ದಿದೆ ಹಾಗೆ ಅಂತ ಹೇಳಿದ್ರು. ನಿಮಗೆ ಇಷ್ಟು ಮನವರಿಕೆ ಆದ ಮೇಲೆ ಅಧಿಕಾರ ಇರೋದು ನಮ್ಮ ವಿವೇಚನೆಯನ್ನು ಬೆಳೆಸಲಿಕ್ಕೆ ಪಡಗ್ನಿಯವರೇ, ನೀವು ನಿಮ್ಮ ಸಂಪೂರ್ಣ ವಿವೇಚನೆಯನ್ನು ಬಳಸಿ ಆ ಸಂದರ್ಭವನ್ನು ನೋಡಿಕೊಂಡು ನೀವು ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟು ಆದೇಶವನ್ನು ನೀವು ಪರಿಷ್ಕರಣೆ ಮಾಡಲೇಬೇಕು ಅಂತಕ್ಕಂಥ ಕಡ್ಪಟ್ಟ ಬಣ್ಣನ ಹಾಕ್ಬಿಟ್ಟೆ. ಅವರೊಂದು ಹೇಳಿದ್ರು, ನೀವಲ್ಲದೆ ಇನ್ನು ಯಾರು ಹೇಳಿದ್ರು ನಾನು ಕೇಳ್ತಿರ್ಲಿಲ್ಲ ಆಗಲಿ ಅಂತ ಹೇಳಿ. ಶಂಕರಪ್ಪ ಎಲ್ಲ ಇದ್ದಾರೆ ಅನಿಸುತ್ತೆ, ಅವರೆಲ್ಲರೂ ಕೂಡ ಇದ್ದಾರೆ. ಆದೇಶವನ್ನು ಮಾರ್ಪಾಟು ಮಾಡಿದ್ರು. ಇದರಿಂದಾಗಿ ಅವ್ರು ನ್ಯಾಯಬದ್ಧವಾಗಿ ಎಷ್ಟು ಕಟ್ಟಬೇಕಾಗಿತ್ತೋ ಅಷ್ಟು ಮಾತ್ರ ಅವರಿಗೆ ಕಟ್ಟಲಿಕ್ಕಾಯಿತು. ಅವರ ಬ್ಯಾಂಕ್ ಖಾತೆ ಏನು ಸ್ಥಗಿತಗೊಳಿಸಿದ್ರು ಅದನ್ನು ಪುನರ್ಚಾಲನೆ ಆಯ್ತದು. ಅದು ಬಹುಶಃ ಒಂದು 8 ದಿನಗಳಲ್ಲಿ ಆಯಿತು. ತಕ್ಷಣ ನಾನು ಬ್ಯಾಂಕ್ ಖಾತೆಯನ್ನು ಅದನ್ನು ರಿಲೀಸ್ ಮಾಡಲಿಕ್ಕೆ ಹೇಳಿದ್ದೆ. ಆಮೇಲೆ ಅವರು ಅವಾಗವಾಗ ಫೋನ್ ಮಾಡ್ತಾನೇ ಇದ್ದರು, ಇಲ್ಲ ಸರ್ ನೀವು ಬನ್ನಿ ಹಾಗೆ ಹೀಗೆ ಅಂತ ಹೇಳಿ. ಏನೋ ಗೊತ್ತಾಗ್ತಾ ಇಲ್ಲ. ಒಂದು ದಿವಸವೂ ಕೂಡ ನಾನು ಅವರ ಲಾಡ್ಜ್ನಲ್ಲಿ ಉಳಿಲಿಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆ ಬರೋದು, ಕೆಲಸದ ಒತ್ತಡ, ಬೆಳಗ್ಗೆ ಬರೋದು ಮತ್ತು ಹಾಗೆ ಹೊರಟೋಗ್ಬಿಡೋದು. ಒಂದು ಕಾಫಿನೂ ಕೂಡ ಕುರಿಕ ಲಾಡ್ಜಿಗೆ ಹೋಗಿದ್ದಿಲ್ಲ. ಇತ್ತೀಚೆಗೆ ಹೊಸದುರ್ಗ ತಾಲೂಕಿನಲ್ಲಿ ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ರೋ ಆ ಸಂದರ್ಭದಲ್ಲಿ ಬಲವಂತ ಮಾಡಿ ನಮ್ಮನ್ನು ಲಾಡ್ಜಿಗೆ ಕರ್ಕೊಂಡು ಹೋದ್ರು. ಕಾಫಿ ಟೀನೆಲ್ಲ ಕುಡ್ಕೊಂಡು ಬಂದಿದ್ದೀವಿ. ಅದೇ ಮೊದಲನೇ ಸಾರಿ ಅವರು ಲಾಡ್ಜಿಗೆ ಹೋಗಿದ್ದು. ಆದರೆ ನಾವು ಭಗೀರಥ ಟ್ರಸ್ಟನ್ನು ಮಾಡ್ತಾ ಇದ್ದೇವೆ. ಓ ನಾಗೇಂದ್ರಯ್ಯನವರ
ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿರುವಂತಹ ಜಗನ್ನಾಥ್ ಸಾಗರ್ ಅವರೇ, ಬಾ ಮೈಲಾರಪ್ಪನವರೇ, ಪಂಚಾಕ್ಷರಯ್ಯನವರೇ, ರಾಮಣ್ಣನವರೇ ಹಾಗೂ ನಾಗೇಂದ್ರಪ್ಪನವರ ಧರ್ಮಪತ್ನಿ ಸುಶೀಲಮ್ಮನವರೇ, ವೇದಿಕೆಯಲ್ಲಿರುವಂತಹ ಆತ್ಮೀಯ ಸದ್ಭಕ್ತರೇ, ಈಗಾಗಲೇ ನಾಗೇಂದ್ರಯ್ಯನವರ ಬಗ್ಗೆ ಮಾತನಾಡದಂತೆ ಎಲ್ಲರೂ ಸಹ ಸಾಕಷ್ಟು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ನಾಗೇಂದ್ರಪ್ಪನವರು ಚಳ್ಳಕೆರೆ ತಾಲೂಕು ಕೋಪನಹಳ್ಳಿಯಲ್ಲಿ ಜನ್ಮವನ್ನು ತಾಳಿ ಅಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಅಲ್ಲಿ ಒಂದು ಕಾರ್ಯವನ್ನ ವಿಸ್ತಾರಗೊಳಿಸಿ ಇಡೀ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲೂ ಸಾಕಷ್ಟು ಅವರ ಆಸ್ತಿಗಳಿರ್ಬೋದು, ಅವರ ಉದ್ಯಮ ಇರ್ಬೋದು, ಎಲ್ಲವನ್ನು ಸಹ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಅವರೊಬ್ಬ ಆಧುನಿಕ ಭಗೀರಥ ಅಂತೇನು ಈಗಾಗಲೇ ಪುಸ್ತಕ ರಚನೆ ಮಾಡಿದ್ರು, ಅದೇ ರೀತಿಯಾಗಿ ತಮ್ಮ ಸಂಕಲ್ಪ ಶಕ್ತಿ, ಅವಿರತ ಪರಿಶ್ರಮ ಹಾಗೂ ಜನಾನುರಾಗಿಯಾಗಿ ಸಾಕಷ್ಟು ಜನರನ್ನ ಅವರು ವಿಶ್ವಾಸವನ್ನು ಗಳಿಸಿದ್ರು. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅಸಾಮಾನ್ಯವಾದಂತಹ ಕೆಲಸ ಮಾಡುವಂತಹ ದೊಡ್ಡ ವ್ಯಕ್ತಿತ್ವವನ್ನ ಉಳ್ಳಂತವರು ನಾಗೇಂದ್ರಪ್ಪನವರು. ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಗಳ ಸೇವೆಯನ್ನು ಮಾಡ್ತಾ ನಾಗೇಂದ್ರಪ್ಪನವರು ಹಾಗೆ ಅವರ ಧರ್ಮಪತ್ನಿ ಸುಶೀಲಮ್ಮ ಮೊದಲಿಂದಲೂ ಈಗಾಗಲೇ ಮೈಲಾರಪ್ಪನವರು ಹೇಳಿದಂತೆ ಆಗಿನ ಸಂದರ್ಭದಲ್ಲಿ ದೂರವಾಣಿ ಇರಲಿಲ್ಲ. ಅವರ ಮನೆಯಲ್ಲಿ ದೂರವಾಣಿ ಮಾಡಿ ಜೊತೆಯಲ್ಲಿ ಸಾಕಷ್ಟು ನಾಗೇಂದ್ರಪ್ಪನವರ ಸೇವೆಯನ್ನು ಪಡೆದು ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ಸಮಾಜದ ಅನೇಕ ಕೆಲಸಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡ್ರು. ಅದರ ಜೊತೆಯಲ್ಲಿ ನಮ್ಮ ಕಾಲದಲ್ಲೂ ಸಹ ನಾಗೇಂದ್ರಪ್ಪನವರು ನಮ್ಮ ಜೊತೆಗೂಡಿ ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಿದಂಥವರು. ಅವರು ರೈತರಾಗಿ ಕೆಲಸ ಮಾಡಿದರು, ಒಬ್ಬ ವ್ಯಾಪಾರಿಯಾಗಿ ಕೆಲಸ ಮಾಡಿದರು, ಒಬ್ಬ ಉದ್ಯಮಿಯಾಗಿ ಕೆಲಸ ಮಾಡಿದರು. ಅವರು ಮಾಡಿದಂಥ ಕೆಲಸ ನೋಡ್ತಾ ಹೋದರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ರೈತರಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ತೋಟವನ್ನು ನೋಡಬಹುದು, ಅವರ ಜಮೀನುಗಳನ್ನು ಮಾಡಿರೋದು ನೋಡಿರಬಹುದು. ಅವರ ಶ್ರೀಮತಿ ಸುಶೀಲಮ್ಮ ಇಲ್ಲಿದ್ದುಕೊಂಡು ಅವರು ಇಲ್ಲಿಂದ ಬೆಳೆದಂತಹ ಪದಾರ್ಥಗಳನ್ನ ಅಲ್ಲಿ ಎಲ್ಲರಿಗೂ ಕೊಡುವ ಮೂಲಕ ತಮ್ಮ ಕುಟುಂಬವನ್ನು ನಡೆಸುವ ಮೂಲಕ ನಾಗೇಂದ್ರಪ್ಪನ ಅವರ ಕುಟುಂಬದ ಮಕ್ಕಳು ತಿಪ್ಪೇಸ್ವಾಮಿ ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಮಗಳು ಸೌಮ್ಯ ಇರ್ಬೋದು, ಹಾಗೆ ಎಲ್ಲರೂ ತಂದೆ ತಾಯಿಗಳಿಗೆ ತಕ್ಕಂತೆ ಅವರ ಸೊಸೆಯಂದರು ಎಲ್ಲರೂ ಸೇರಿ ನಾಗೇಂದ್ರಪ್ಪನವರ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಒಂದು ಕುಟುಂಬ ಹೇಗಿರಬೇಕು ಅನ್ನುವಂಥದ್ದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಪೆಟ್ರೋಲ್ ಬಂಕ್ ಅನ್ನ ಮಾಡಿ ಮೊನ್ನೆ ತಾನೇ ಇತ್ತೀಚೆಗೆ ಅವರು ಉದ್ಘಾಟನೆ ಮಾಡಿಸಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಅದರ ಜೊತೆಯಲ್ಲಿ ಭಗೀರಥ ಲಾಡ್ಜ್ ಅನ್ನ ಮಾಡಿದ್ದಾರೆ, ಸಿಮೆಂಟ್ ಅಂಗಡಿಯನ್ನ ಮಾಡಿದ್ರು, ಬಸ್ಗಳನ್ನ ತಂದ್ರು. ಅದರ ಜೊತೆಯಲ್ಲಿ ಬಾರ್ಗಳನ್ನಿರ್ಬೋದು, ಬೇರೆ ಬೇರೆ ಹೋಟೆಲ್ಗಳು ಎಲ್ಲವನ್ನ ಮಾಡುವ ಜೊತೆಯಲ್ಲಿ ಸಾಕಷ್ಟು ತಮ್ಮದೇ ಆದಂತಹ ಕ್ಷೇತ್ರ ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ರು. ಜಗನ್ನಾಥ್ ಸರ್ ಹೇಳಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ಅವರು ತೊಡಗಿಸ್ಕೊಂಡಿದ್ರು. ಅಂತ ನಾಗೇಂದ್ರಪ್ಪನವರು ಸರಳರಾಗಿದ್ರು, ಸಜ್ಜನಿಕೆ ಉಳ್ಳವರಾಗಿದ್ರು. ಯಾವುದೇ ರೀತಿಯಾದಂತ ಅವರಲ್ಲಿ ದುರಭ್ಯಾಸ ದುಶ್ಚಟಗಳನ್ನ ನೋಡ್ಲಿಲ್ಲ. ಒಬ್ಬ ವ್ಯಕ್ತಿಗೆ ಶ್ರೀಮಂತಿಗೆ ಬಂತು ಅಂತ ಹೇಳಿದ್ರೆ ಅವನು ಶ್ರೀಮಂತಿಕೆಯಲ್ಲಿ ತನ್ನ ಏನು ಹೇಳ್ತಾರೆ, ಇತ್ತೀಚೆಗೆ ಕೋಡ್ಗಳು ಬಂದಿದ್ದಾವೆ ಅಂತ ಹೇಳ್ತಾರಲ್ಲ, ಆ ರೀತಿ ಬಹಳ ಜನ ಕೋಡ್ಗಳು ಬಂದವರು ನೋಡಿದ್ದೇವೆ. ಹಾಗೆ ನಾಗೇಂದ್ರಪ್ಪನಿಗೆ ಯಾವ ಕೋಡ್ಗಳು ಬರಲಿಲ್ಲ. ಅವರಿಗೆ ಇರೋವರೆಗೆ ತುಂಬಾ ಸರಳವಾಗಿ ಇದ್ರು, ಸಾಮಾನ್ಯ ವ್ಯಕ್ತಿಯಾಗಿದ್ರು. ಒಬ್ಬ ವ್ಯಕ್ತಿಗೆ ಏನಾದರೂ ವಿದ್ಯಾವಂತನಾದರೆ, ಜ್ಞಾನಿ ಆದ್ರೆ ಅವನಿಗೆ ಬಹಳಷ್ಟು ಜಂಬ